ನಾನು ಯಾವ ಕ್ಯಾಸ್ಟ್ ಒಕ್ಕಲಿಗನೇ ಅಲ್ಲ ಅಂತ ಹೇಳಿದ್ದಾರೆ. ಒಕ್ಕಲಿಗ ಅಲ್ಲ ಅನ್ನುವಂಥದ್ದಕ್ಕೆ ದಯಮಾಡಿ ಏನಾದರೂ ಪ್ರೂಫ್ ಇದ್ದರೆ ಬಿಡುಗಡೆ ಮಾಡಿ. ನೀವು ಪ್ರತಾಪ್ ಸಿಂಹ ಗೌಡ ಅಂತ ಇಟ್ಕೊಂಡಿದ್ದಲ್ಲ 2014ರಲ್ಲಿ ಬಂದಾಗ, ನೀವು ಯಾವ ಕ್ಯಾಸ್ಟ್ ಅನ್ನೋದು ಜನಗಳಿಗೆ ಗೊತ್ತೇ ಇರಲಿಲ್ವಲ್ಲ, ಗೌಡ ಅಂತ ಇಟ್ಕೊಂಡು ಚುನಾವಣೆಗೆ ಹೋದ್ರಿ. ನಾನು ಒಕ್ಕಲಿಗನ ಅಲ್ವಾ ಯಾವ ಜಾತಿ ಎನ್ನುವಂಥದ್ದಕ್ಕೆ ನಾನು ಇವತ್ತು 3:30ಗೆ ನಮ್ಮ ಪಾರ್ಟಿ ಕಚೇರಿನಲ್ಲಿ, ಪಾರ್ಟಿ ಆಫೀಸ್ ಮುಂದ್ಗಡೆ ಏನು ಒಂದು ದೊಡ್ಡ ಸಮಾವೇಶ ನಡೀತಾ ಇದೆ, ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅಲ್ಲಿ ನಾನು ಡಿಸ್ಪ್ಲೇ ಮಾಡ್ತೀನಿ ಸರ್ಟಿಫಿಕೇಟ್. ರಾಜ್ಯ ಸರ್ಕಾರ ನನಗೆ TC ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ನಮೂದನೆ ಆಗಿರುತ್ತೆ ನಾನು ಯಾವ ಕ್ಯಾಸ್ಟು ಅಂತ, ಅದನ್ನು ನಮೂದು ನಾನು ಬಿಡುಗಡೆ ಮಾಡ್ತೀನಿ. ನಾನು ಹುಟ್ಟಿದಾಗ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವನು, ಬೆಳೀತಾ 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 ಈಗ ನಾನು ವಿಶ್ವ ಮಾನವ. ನಿಮ್ಮ ರೀತಿ ಜಾತಿ ಆಧಾರದ ಮೇಲೆ ಜಾತಿಗಳನ್ನು ಒಡೆದು ರಾಜಕಾರಣ ಮಾಡುವಂಥ ವ್ಯಕ್ತಿ ನಾನಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಪ್ರತಾಪ್ ಸಿಂಹರವರೇ. ನೀವು ಮಾಡಿರುವಂಥ ಅಭಿವೃದ್ಧಿಗಳೇನಾದರೂ ಇದ್ದರೆ ಅದನ್ನು ಜನಗಳಿಗೆ ಹೇಳಿ, ನಿಮ್ಮ ಅಭ್ಯರ್ಥಿ ಪರ ಮತವನ್ನು ಯಾಚಿಸಿ. ನನ್ನನ್ನು ಅಟ್ಯಾಕ್ ಮಾಡೋದ್ರಿಂದ ನಿಮ್ಗೇನು ಆಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೆಲ್ವಿನ್ ಲಿವಿಸ್ ಹಂದಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ 1 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಿಮ್ಮ ವಿಚಾರದಲ್ಲಿ ನೀವು MP ಆಗಿದ್ದಾಗ ಸಾಕಷ್ಟು ಬಾರಿ ನಿಮಗೆ ನಾನು ಆಹ್ವಾನ ಕೊಟ್ಟೆ, ಬನ್ನಿ ಚರ್ಚೆ ಮಾಡೋಣ, ಏನೆಲ್ಲ ನೀವು ಕಡಿದು ಕಟ್ಟ ಹಾಕಿದ್ದೀರಾ ಮೈಸೂರಲ್ಲಿ ಅನ್ನುವಂಥದ್ದು ಹೇಳಿ ಅಂತ ಕೇಳಿದೆ. ಈಗ ಹತಾಶರಾಗಿ ನಿಮ್ಮ ಪಕ್ಷದ ಮುಖಂಡರುಗಳು ಯಾರು ಟಿಕೆಟ್ ಅಂತ ತಪ್ಪಿಸಿರು ಅವ್ರ ಮೇಲೆ ಹೋಗಿ ಬೀಳೋದು ಬದಲು ಆ ಕೋಪನ ಬಂದು ನನ್ನ ಮೇಲೆ ತಿರ್ಸ್ಕೊತಾ ಇದ್ದೀರಿ. ಇದು ಎಷ್ಟರ ಮಟ್ಟಿಗೆ ಸರಿ? ಜನಸಾಮಾನ್ಯರು ನೋಡ್ತಾ ಇದ್ದಾರೆ. ಅದು ಜೈಲಿಗೆ ಯಾವ ಆಧಾರದ ಮೇಲೆ ಜೈಲಿಗೆ ಕಳಿಸ್ತೀವಿ? ದಯಮಾಡಿ ನಿಮ್ಮ ಕೈ ಮುದ್ದು ಕೇಳ್ಕೊತೀನಿ, ಬೇಗ ಕಳಿಸಿ. ನಾನು ನಮ್ಮ ಚುನಾವಣೆ ಆಗೋದಕ್ಕಿಂತ ಮುಂಚೆನೇ ನನ್ನ ಜೈಲಿಗೆ ನೀವು ಕಳಿಸುವಂಥ ಕೆಲಸವನ್ನು ಮಾಡಿ ಅದನ್ನು ನೀವು ಪುಣ್ಯ ಕಟ್ಕೊಳ್ಳಿ. ಆದಷ್ಟು ಬೇಗ ಕಳಿಸ್ಕೊಳ್ಳಿ. 2 ಡಿಫಾಮೇಷನ್ ಕೇಸ್ ಹಾಕಿದ್ದಾರೆ. ಡಿಫಾಮೇಷನ್ ಕೇಸಲ್ಲಿ ಜೈಲಿಗೆ ಹೋಗ್ಬೋದಾ? ಪ್ರತಾಪ್ ಸಿಂಹರವರು ದಯಮಾಡಿ ಹೇಳಿ. ಆಯಿತು, ನನ್ನ ವಿರುದ್ಧ ನಾನು ಮಾತಾಡಬಾರ್ದು ಅಂತ ನೀವು ಕೋರ್ಟಲ್ಲೋ ಸ್ಟೇ ತಗೊಂಬಂದಿದ್ರಲ್ಲ, ಯಾಕೆ? ಆ ಸ್ಟೇ ವೆಕೆಟ್ ಮಾಡಿಸಿ ಸ್ವಾಮಿ. ಆಮೇಲೆ ಸಂಪೂರ್ಣವಾಗಿ ನನ್ನದೇನು ಚರಿತ್ರೆ ನಿಮ್ಮದೇನು ಚರಿತ್ರೆ ಅನ್ನುವಂಥದ್ದು ಇಬ್ಬರು ಕೂತ್ಕೊಂಡು ಚರ್ಚೆ ಮಾಡೋಣ. ಈಗಲೂ ನೀವು ಹೈಕೋರ್ಟಲ್ಲಿ ಸ್ಟೇ ತಗೊಂಬಂದಿದ್ದೀರಿ, ಲೋವರ್ ಕೋರ್ಟಲ್ಲಿ ನನ್ನ ವಿರುದ್ಧ ಸ್ಟೇ ತಗೊಂಬಂದಿದ್ರಿ, ಅದನ್ನು ವೆಕೆಟ್ ಮಾಡಿಸ್ತು. ಆ ಸ್ಟೇ ಮೇಲೆ ಇನ್ನೊಂದು ಸ್ಟೇ ತಗೊಂಬಂದಿದ್ದೀರಿ ಹೈಕೋರ್ಟಲ್ಲಿ. ಯಾಕೆ ತಗೊಂಬಂದ್ರಿ? ಮುಕ್ತವಾಗಿ ಚರ್ಚೆ ಮಾಡೋಣ. ನೀವು ಒಬ್ಬ MP ಆಗಿ ನಿಮ್ಮನ್ನು ಯಾರೂ ಪ್ರಶ್ನೆನೇ ಮಾಡಬಾರ್ದು ಅನ್ನೋಂಥ ರೀತಿಯಲ್ಲಿ ವರ್ತಿಸೋಂಥ ಕೆಲಸವನ್ನು ಮಾಡೋದಲ್ಲ, ಎಷ್ಟು ಮಟ್ಟಿಗೆ ಸರಿಯೋದು? ಈಗ ನೀವು ಹೇಳ್ತಾ ಇದ್ದೀರಿ ದೇವೇಗೌಡರನ್ನ ಬೈದಿರಿ. HD ದೇವೇಗೌಡರನ್ನ ಯಾವತ್ತಾದರೂ ಬೈದಿದ್ರೆ ಯಾವುದನ್ನು ಒಂದು ಸಣ್ಣ ತುಣುಕಿದ್ದು ದಯಮಾಡಿ ತೋರಿಸೋಂಥ ಕೆಲಸವನ್ನು ಮಾಡಿ. ನೀವು ಏನು ಹೇಳಿದ್ರು ನಾನು ಒಪ್ಕೋತೀನಿ.